ಮಕ್ಕಳ ಸಂತೆಯ ಮೆರೆಗೂ ಸಾಂಪ್ರದಾಯಿಕ ಉಡುಗೆಗಳ ಸೊಬಗು ನೋಡಲೆರಡು ಕಣ್ಣು ಸಾಲದು. ಮಕ್ಕಳು ಪಾಶ್ಚಾತ್ಯೀಕರಣಕ್ಕೆ ಮಾರು ಹೋಗುತ್ತಿರುವ ಈ ಕಾಲದಲ್ಲಿ ನಮ್ಮ ದೇಶದ ಸಂಸ್ಕಾರ, ಸಂಸ್ಕೃತಿ ಹಾಗೂ ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳು ಮಹತ್ವ ಹಾಗೂ ಮಕ್ಕಳಲ್ಲಿ ವ್ಯಾವಹಾರಿಕ ಜ್ಞಾನ ವೃದ್ಧಿಯಾಗಲಿ. ರಾಯಭಾಗ ತಾಲೂಕಿನ ಮೊಗಳಕೋಟದ ಪಿಎಂ ಶ್ರೀ KHPS ಶಾಲೆಯಲ್ಲಿ ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳು ಹಾಗೂ ಚಿಣ್ಣರ ಸಂತೆ ಮೇಳವನ್ನು ಏರ್ಪಡಿಸಲಾಗಿತ್ತು. ಈ ವಿಶೇಷ ಕಾರ್ಯಕ್ರಮವನ್ನು SDMC ಅಧ್ಯಕ್ಷ ಜ್ಞಾನೇಶ್ವರ ಅಳಗೋಡಿ, ಪ್ರಧಾನ ಗುರುಗಳಾದ VB ಗಸ್ತಿ, SDMC ಸರ್ವ ಸದಸ್ಯರು ಉದ್ಘಾಟಿಸಿದರು. LKGಯಿಂದ 8ನೇ ತರಗತಿಯವರೆಗಿನ ಮಕ್ಕಳು ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳಲ್ಲಿ ಮಿಂಚುತ್ತಿದ್ದರು. ಸಂತೆಗಾಗಿ ತಾವುಗಳು ತೆಗೆದುಕೊಂಡು ಬಂದ ಆಹಾರ ಪದಾರ್ಥಗಳನ್ನು ಹಾಗೂ ತರಕಾರಿಗಳನ್ನು ಅಚ್ಚುಕಟ್ಟಾಗಿ ಹೊಂದಿಸಿ ಇಟ್ಟುಕೊಂಡು ವ್ಯಾಪಾರ ವಹಿವಾಟು ಶುರು ಮಾಡಿದ್ದು ನೋಡಲೆರಡು ಕಣ್ಣು ಸಾಲದು ಎನ್ನುವಂತಿತ್ತು. ಈ ಸಂತೆ ವಹಿವಾಟಿನಲ್ಲಿ ಅತಿ ಹೆಚ್ಚಿನ ಅಂದರೆ ₹270 ವ್ಯಾಪಾರವನ್ನು ಮಾಡುವ ಮೂಲಕ 8ನೇ ತರಗತಿಯ ವಿದ್ಯಾರ್ಥಿನಿ ಕುಮಾರಿ ಲಕ್ಷ್ಮೀ ಐಹೊಳೆ ಪ್ರಥಮ ಸ್ಥಾನ ಪಡೆದುಕೊಂಡಳು. ಕನಿ ಹೇಳಿದ ಸೋನು ಎಲ್ಲರ ಕಣ್ಮನಿಯಾದಳು. ಈ ಸಂದರ್ಭದಲ್ಲಿ SDMC ಸರ್ವ ಸದಸ್ಯರು, ಶಿಕ್ಷಕಿಯರು ಹಾಗೂ ಮುದ್ದು ವಿದ್ಯಾರ್ಥಿನಿಯರು ಭಾಗವಹಿಸಿದರು. ಏನೇನು ಸಿಕ್ತಿತ್ತು ಈ PM ಬದಲಾವಣೆ ಆದ್ರೊಳಗೆ ನಿಮ್ಗೆ ಏನ ಹೊಸ ಕಲಿಕಾ ಸಾಮಗ್ರಿ ಆಯ್ತು, ನಿಮ್ಗೆ ಏನೇನು ಹೊಸ ಸಿಕ್ಕಾವ ಹೇಳ್ರವನು? ಸಂಗೀತ, ಸ್ಪೋಕನ್ ಇಂಗ್ಲಿಷ್, NMMS ಕೋಚಿಂಗ್, ಮತ್ತ ಯೋಗ, ಇದ್ರ ಜೊತೆಗೆ ಇವತ್ತೇನಂತ ಮತ್ತೆ ಸಾಂಪ್ರದಾಯಿಕ ಉಡುಗೆ ತೊಡುಗೆ, ಇದ್ರ ಜೊತೆಗೆ ಮಕ್ಕಳ ಸಂತೆ ಯಾಕೆ ಮಾಡ್ತಾರ? ಏನ್ ತಿಳುವಳಿಕೆ ಬರಬೇಕು, ಎದ್ರ ತಿಳುವಳಿಕೆ ಬರಬೇಕು? ಸಮಾಜದೊಳಗ ನಾವು ಬದುಕಾಕತ್ತಿದೀವಪ್ಪ ಅಂತಂದ್ರೆ ಇವತ್ತ ಒಂದ ರಂಗದೊಳಗೆ ಇರಂಗಿಲ್ಲ. ನಾಳೆ ನೀವು ಹೆಣ್ಮಕ್ಳಿದ್ರಿ, ನಾಳೆ ಅವ್ರು ಬೇರೆ ಕಡೆ ಮದುವೆ ಮಾಡಿ ಕೊಡ್ತಾರ. ಹಾಗಂದ್ರ ಆಯ್ತು ನಿಮ್ಮನ್ನ ಮನ್ಯಾಗ ತೊಗೊಂಡ್ ಶಾಂತಿ ಕಳಿಸ್ತಾರೆ. ಹೆಂಗ್ ಗೊತ್ತದ? ಅಲ್ಲಿ ಶಾಂತಿ ಮಾಡಿದ್ರ ಕಾಯಿಪಲ್ಲೆ ಚಲೋ ತರಬೇಕು. ಬೇಕಾದ್ರೆ ಅಲ್ಲಿ ಚಲೋ ತರಕ ರೊಕ್ಕ ಎಷ್ಟು ಮಾಡ್ಬೇಕಂದ್ರೆ ನಮ್ಗೆ ಎಲ್ಲಾ ತರ ಅನುಭವ ಬರ್ಲಿ. ಸಮಾಜದೊಳಗೆ ಶಾಂತಿ ಅಷ್ಟೇ ಅಲ್ಲ, ಶಾಂತಿ ಆಯ್ತು, ಇವತ್ತು ಕಿರಾಣಿ ಶಾಂತಿ ಆಯ್ತು, ನಾವು ಸಮಾಜದೊಳಗೆ ಏನಾದ್ರು ಮಾತಾಡೋದಾತು. ಮತ್ತ ಈಗೊಂದು ಸಂತೆ ಮಾಡಿದ್ರಿ ನಾವು. ಒಬ್ಬರ ಕಡೆ ಬದ್ನಿಕಾಯಿ, ಚೌಳಿಕಾಯಿ ತಗೊಂಡ್ಬಂದಾರ. ಒಬ್ಬರ ಕಡೆ ₹20 ಕಿಲೋ ಇರ್ತಾವ, ಒಬ್ಬರ ಕಡೆ ₹40 ಕಿಲೋ ಇರ್ತಾವ. ಆ ₹40 ಕಿಲೋ ಇದ್ದವ್ರ ಕಡೆ ಇಟ್ಟಿಟ್ಟು ಸಣ್ಣ ಇರ್ತಾವ. ₹20 ಕೆಜಿ ಇದ್ದವ್ರ ಕಡೆ ದೊಡ್ಡ ಇರ್ತಾವ ಚೌಳಿಕಾಯಿ. ನಿಮ್ಗೆ ಹೆಂಗ್ ಚಲೋ ಹೆಂಗ್ ಗೊತ್ತಾಗೈತಿ? ಒಳ್ಳೆ ರೀತಿಯಿಂದ ಮಾತಾಡ್ಕೊಳ್ತಾರ ಈಗ ನಿರ್ಮಾಣ ಆಗತ್ತಿದೆ. ಹಾಗಾಗಿ ಎಲ್ಲರೂ ಏನಿದ್ರ ಸಹಕರಿಸಾಕತ್ತೀರಿ. ಎಲ್ಲ ಸಿಬ್ಬಂದಿ ವರ್ಗದವರಾಗ್ಲಿ, ನಮ್ಮ SDMC ಅವರಾಗ್ಲಿ ಹಾಗೂ ನಮ್ಮ ಪಾಲಕರ ಸ್ಪಂದಿಸಾಕತ್ತಿರಲ್ಲ. ಇದೇ ರೀತಿ ಸ್ಪಂದಿಸಿದ್ರಿ ಅಂತಂದ್ರ ನೀವೇನ್ ಕಂಡಿರಲ್ಲ ಆ ಕನಸು ಮಾಡಾಕ ನಾವೆಲ್ಲರೂ ದುಡಿತೀವಿ ಅಂತ ಹೇಳ್ತೇನೆ. ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ಇವತ್ತ ಮಕ್ಕಳ ಸಂತೆ ಅಂದ್ರೆ ಮಕ್ಕಳ ಸಂತೆ ಯಾಕೆ ಮಾಡ್ತೀವಪ್ಪ ಅಂತಂದ್ರೆ ಮಕ್ಕಳಲ್ಲಿ ಒಂದು ಜ್ಞಾನ ಬೆಳಿಬೇಕು. ಯಾವ ತರ ಜ್ಞಾನ ಅಂತಂದ್ರೆ ವ್ಯವಹಾರ ಜ್ಞಾನ ಬೆಳಿಬೇಕು. ಯಾಕಂತಂದ್ರೆ ನೀವು ಸಂತೆ ಹೋಗ್ತೀರಿ, ಸಂತೆ ಅದ್ರ ಮೌಲ್ಯ ಏನು ಅನ್ನೋದು ಅವ್ರಿಗೆ ಅರ್ಥ ಆಗ್ಬೇಕು. ಯಾಕಂತಂದ್ರ ನಾವು ಯಾವ ತರ ಬೇಡ್ ತಗೋತೀವಿ, ಯಾವ ವಸ್ತುವಿಗೆ ಎಷ್ಟು ಬೆಲೆ ಏನಂತ ಕೇಸಿಂದ ಮಕ್ಕಳಿಗೆ ಗೊತ್ತಿರಂಗಿಲ್ಲ. ಆ ಉದ್ದೇಶದಿಂದ ನಾವ್ ಏನ್ ಮಾಡ್ತೀವಪ್ಪ ಅಂತಂದ್ರೆ ಮಕ್ಕಳ ಸಂತೆ, ಮಕ್ಕಳಲ್ಲಿ ಒಂದು ಜ್ಞಾನ ಬೆಳಿಬೇಕು, ವ್ಯವಹಾರ ಜ್ಞಾನ ಬೆಳಿಬೇಕು. ಯಾವ್ದು ನಮಗ್ ಅತ್ಯಮೂಲ್ಯ ವಸ್ತು, ಯಾವ್ದಕ್ಕೆ ನಾವ್ ಎಷ್ಟು ಕೊಡ್ಬೇಕು, ಏನ್ ಮಾಡ್ಬೇಕು. ಯಾಕಂತಂದ್ರೆ ರೈತರ ಮಕ್ಕಳು ಗೊತ್ತಿರಂಗಿಲ್ಲ, ಅವ್ರಿಗೆ ಬೆಳೆದಷ್ಟ ಗೊತ್ತಿರ್ತೈತಿ. ಬಟ್ ಅದಕ್ಕೆ ಈಗಿನ ವಾತಾವರಣದಾಗ ಏನಾಗೈತಿ ಅಂತಂದ್ರೆ ರೈತರ ಬೆಳೆದಂತ ಬೆಳೆಗೆ ಇವತ್ತಿಲ್ಲ. ಸಂಜೀವ್ ಬ್ಯಾಕುಡಿ, KMM ನ್ಯೂಸ್, ರಾಯಭಾಗ.